ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ವಿಡಿಯೋ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಎಲ್ಲ ಬ್ಲೌಸ್ ಡಿಸೈನ್ಸ್ ಕೂಡ ತುಂಬಾ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ. ಆದಷ್ಟು ಇಷ್ಟ ಆಗಿರೋ ಸ್ಕ್ರೀನ್ಶಾಟ್ ಮಾಡಿಕೊಂಡು ನೀವು ಕೂಡ ಸ್ಟಿಚ್ ಮಾಡಿಸ್ಕೋಬೋದು. ಪೂರ್ತಿಯಾಗಿ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಡಿಸೈನ್ಸ್ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊತೀನಿ. ಇದೊಂದು ಕಟ್ ವರ್ಕು 3 ಇಂದ 4 ಬ್ಲೌಸ್ ಇದೇ ರೀತಿಯಾಗಿ ಸ್ಟಿಚ್ ಮಾಡಿದ್ದೀನಿ. ಒಬ್ಬರು ಬ್ಲೌಸ್ನ ಏನು ನೋಡ್ತಾರೆ ಅದೇ ರೀತಿ ಅದೇ ಡಿಸೈನ್ ಇರಲಿ ಅಂತ ಹೇಳ್ತಾರೆ. ಹಾಗಾಗಿ ಅವ್ರು ಹೇಳಿದ ಮೇಲೆ ನಾವು ಮಾಡಲೇಬೇಕಾಗತ್ತೆ ಕೆಲವೊಂದು ಡಿಸೈನು. ಹಾಗಾಗಿ ಒಂದು 4-5 ಬ್ಲೌಸು ಇವಾಗ 2 ದಿನದಿಂದ ಅದೇ ಥರ ಆಗಿ ಸ್ಟಿಚ್ ಮಾಡಿದ್ದೀನಿ. ಇದು 3 ಕೂಡ ಒಬ್ರದ್ದೇ ಕಸ್ಟಮರ್ದಾಗಿತ್ತು. ಇನ್ಸ್ಟಾಗ್ರಾಮ್ನ ನೋಡಿ ತಂದುಕೊಟ್ಟಿದ್ರು ಕಸ್ಟಮರು. ಫ್ರಂಟು ಒಂದನ್ನು ಮಾತ್ರ ಡಿಸೈನ್ ಚಾಯ್ಸ್ ಮಾಡಿದರು. ಎಲ್ಲದನ್ನು ಕೂಡ ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿಯಾಗಿ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು. ಅವ್ರು ಯಾವ ರೀತಿ ಹೇಳಿದರು ಅದೇ ರೀತಿಯಾಗಿ ಬೋಟ್ ನೆಕ್ಕಲ್ಲಿ ಬೇರೆ ಬೇರೆ ಪ್ಯಾಟ್ರನ್ನಲ್ಲಿ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ಕಸ್ಟಮರ್ ಕೂಡ ತುಂಬಾ ಇಷ್ಟಪಟ್ಟರು. ಇವತ್ತು ಮೆಸೇಜ್ ಕೂಡ ಮಾಡಿದರು, ಎಲ್ಲ ಬ್ಲೌಸ್ ಡಿಸೈನ್ ತುಂಬ ಚೆನ್ನಾಗಿದೆ ಅಕ್ಕ, ಎಲ್ಲ ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗಿದೆ ಅಂತ. ತುಂಬಾ ಖುಷಿ ಆಯಿತು. ಈ ರೀತಿ ಒಂದು ಮೆಸೇಜ್ ಮಾಡಿದ್ರೆ ನೀವು ನಮಗೂ ಕೂಡ ತುಂಬಾ ಖುಷಿ ಆಗುತ್ತೆ. ನಾನು 2 ದಿನದಿಂದ ಏನು ಹೇಳ್ತಾರೋ ಏನೋ ಇಷ್ಟ ಆಯಿತೋ ಇಲ್ವೋ ಅಂತ ಅಂದ್ಕೊಳ್ತಿದ್ದೆ. ಆದರೂ ಇವತ್ತು ಅವ್ರು ಮೆಸೇಜ್ ಮಾಡಿದರು. ಆ ಮೆಸೇಜ್ ನೋಡಿ ನನಗೂ ಕೂಡ ತುಂಬಾ ಖುಷಿ ಆಯಿತು. ಅದನ್ನು ಕೂಡ ಹಾಕಿದ್ದೀನಿ ನೋಡಿ. ತುಂಬಾ ಖುಷಿ ಆಗುತ್ತೆ ಈ ರೀತಿ ಎಲ್ಲ ನೀವು ಹೇಳಿದಾಗ. ಇದು ನೋಡಿ, ಬೆಲ್ಟ್ ಪಟ್ಟಿನ ಕೊಟ್ಟು ನಾನು ಈ ರೀತಿ ಪ್ರಿನ್ಸಸ್ ಕಟ್ ಮಾಡಿದ್ದೀನಿ. ಕೆಲವೊಬ್ಬರು ಪ್ರಿನ್ಸಸ್ ಕಟ್ನ ಇಷ್ಟಪಡಲ್ಲ, ಹಾಗಾಗಿ ಈ ರೀತಿ ಬೆಲ್ಟ್ ಪಟ್ಟಿನ ಕೊಟ್ಟು ಮಧ್ಯ ಪ್ರಿನ್ಸಸ್ ಕಟ್ ಮಾಡಿ ಸ್ಟಿಚ್ ಮಾಡಿದ್ದೀನಿ, ಕಟ್ ವರ್ಕ್ ಮಾಡಿದ್ದೀನಿ. ಈ ಥರ ಡಿಸೈನ್ ಅಂತೂ ತುಂಬಾ ಮಾಡಿದ್ದೀನಿ ಅಂತ ಹೇಳ್ಬೋದು. ತುಂಬ ಬ್ಲೌಸ್ಗಳು ಹಾಕಿದ್ದೀನಿ ವೀಡಿಯೋಸ್ನ ಮಾಡಿ. ಬ್ಯಾಕ್ ಡಿಸೈನ್ ಬೇರೆ ಬೇರೆ ಇರೋದ್ರಿಂದ ಎಲ್ಲದನ್ನು ಕೂಡ ವಿಡಿಯೋ ಮಾಡಿಕೊಂಡೆ. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಟೈಲರ್ಸ್ಗಾಗಿರ್ಬೋದು, ಸೀರೆ ತೊಗೊಂಡಿರೋ ಕಸ್ಟಮರ್ಗಳಿಗಾಗಿರ್ಬೋದು ತುಂಬಾ ಕನ್ಫ್ಯೂಸ್ ಇರುತ್ತೆ. 3-4 ಸೀರೆನ ತೊಗೊಂಡ್ಬಿಟ್ರೆ ಯಾವ ರೀತಿ ಡಿಸೈನ್ ಮಾಡಿಸ್ಕೊಳ್ಳೋದು, ಇದಕ್ಕೆ ಯಾವ ರೀತಿ ಸ್ಟಿಚ್ ಮಾಡಿಸ್ಕೊಳ್ಳೋದು, ಬೋಟ್ ನೆಕ್ ಸ್ಟಿಚ್ ಮಾಡಿಸ್ಕೊಳ್ಳ, ನಾರ್ಮಲ್ ನೆಕ್ ಸ್ಟಿಚ್ ಮಾಡಿಸ್ಕೊಳ್ಳ, ಏನು ಸ್ಟಿಚ್ ಮಾಡಿಸ್ಕೊಳ್ಳಿ ಅಂತ ತುಂಬಾ ಕನ್ಫ್ಯೂಸ್ ಇರುತ್ತೆ. ಮತ್ತು ಟೈಲರ್ಗಳಿಗೂ ಕೂಡ ಅಷ್ಟೇ, ಹೊಸದಾಗಿ ಕಲಿತಿದ್ದೀವಿ, ನಾವು ಇವಾಗ ಕೆಲಸ ಮಾಡ್ತಿದ್ದೀವಿ ಅಂದರೆ ರೆಗ್ಯುಲರಾಗಿ ನಾವು ಸ್ಟಿಚ್ ಮಾಡೋವಂಥವ್ರು ಕೂಡ 3-4 ಬ್ಲೌಸ್ ಕೊಟ್ಟು ಒಂದೊಂದಕ್ಕೆ ರೀತಿ ಡಿಸೈನ್ ಮಾಡಿ ಅಂದರೆ ನಮಗೂ ಕೂಡ ತುಂಬಾ ಕನ್ಫ್ಯೂಸ್ ಆಗುತ್ತೆ. ಕೆಲವೊಂದು ಸಲ ಈ ನೆಕ್ ಇಡಲ, ಈ ಥರ ಸ್ಟಿಚ್ ಮಾಡಲ, ಇದು ಬೇಡವಾ, ಈ ರೀತಿ ಎಲ್ಲ ನಮಗೂ ತುಂಬಾ ಟೆನ್ಷನ್ ಇರುತ್ತೆ. ಆದರೂ ಕೂಡ ಐಡಿಯಾ ಮಾಡಿದೆ. ಇದೊಂದು ಈ ರೀತಿ ಬಬಲ್ಸ್ ಕೊಟ್ಟೆ, ಸ್ಲೀವ್ಸಿಗೂ ಕೂಡ ಬಬಲ್ಸ್ ಕೊಟ್ಟಿದ್ದೀನಿ, ಸ್ವಲ್ಪ ಬಫ್ನ ಕೊಟ್ಟಿದ್ದೀನಿ. 3ರಲ್ಲಿ 1ಕ್ಕೆ ಮಾತ್ರ ಸ್ವಲ್ಪ ಬಫ್ನ ಕೊಟ್ಟಿದ್ದೀನಿ ಸ್ಲೀವ್ಸಿಗೆ. ಬ್ಯಾಕ್ಗೆ ಈ ರೀತಿಯಾಗಿ ಬಬಲ್ಸ್ ಕೊಟ್ಟು ಫ್ರಂಟ್ ಬಟನ್ನ ಇಟ್ಟಿದ್ದೀನಿ. ಎಲ್ಲದೂ ಕೂಡ ಫ್ರಂಟ್ ಬಟನ್ನ ಇಟ್ಟಿದ್ದೀನಿ. ಎಲ್ಲದು ಬ್ಲೌಸಿಗೂ ಕೂಡ ಎಲ್ಲದೂ ಕೂಡ 4 ಡಾಟೇ ಆಗಿತ್ತು. ಒಂದನ್ನು ಮಾತ್ರ ಆ ರೀತಿ ಪ್ರಿನ್ಸ್ ಕಟ್ಲ ಸ್ಟಿಚ್ ಮಾಡಿದೆ. ಏಕೆಂದರೆ ಆ ರೀತಿ ಬಾರ್ಡ್ರು ಕೊಡಬೇಕು ಅಂದರೆ ನಾವು ಅದೇ ರೀತಿಯಾಗಿ ಸ್ಟಿಚ್ ಮಾಡಬೇಕಾಗುತ್ತೆ. ಹಾಗಾಗಿ ಬೆಲ್ಟ್ ಪಟ್ಟಿನ ಕೊಟ್ಟು ನಾನು ಪ್ರಿನ್ಸಸ್ ಕಟ್ ಮಾಡಿ ಸ್ಟಿಚ್ ಮಾಡಿದೆ. ಅದು ಕೂಡ ಎಲ್ಲ ಡಿಸೈನು ಕೂಡ ತುಂಬಾ ಇಷ್ಟಪಟ್ಟು ಮೆಸೇಜ್ ಕೂಡ ಮಾಡಿದರು. ಅವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಅಷ್ಟು ದೂರದಿಂದ ಒಂದು ವಿಡಿಯೋನ ನೋಡಿ ಹುಡ್ಕೊಂಡು ಬಂದು ಕೊಡ್ತೀರಾ ಅಂದರೆ ನೀವು ಕೂಡ ನಮ್ಮ ಮೇಲೆ ಅಷ್ಟೇ ನಂಬಿಕೆನ ಇಟ್ಕೊಂಡು ಬಂದು ಕೊಟ್ಟಿರ್ತೀರಾ. ಅದೇ ಆ ನಂಬಿಕೆನ ಉಳಿಸ್ಕೊಳ್ಳೋದಕ್ಕೆ ನಾವು ಕೂಡ ಆದಷ್ಟು ಚೆನ್ನಾಗಿ ಸ್ಟಿಚ್ ಮಾಡಿಕೊಡೋ ಪ್ರಯತ್ನ ಮಾಡ್ತೀವಿ. ಆದಷ್ಟು ಸಣ್ಣ ಪುಟ್ಟ ಏನಾದರೂ ತಪ್ಪಿದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸಣ್ಣ ಪುಟ್ಟ ತಪ್ಪು ಮಾಡದೆ ಯಾರು ಸ್ಟಿಚ್ ಮಾಡಲ್ಲ ಅನ್ಕೋತೀನಿ. ಆದಷ್ಟು ಎಷ್ಟೇ ಚೆನ್ನಾಗಿ ಸ್ಟಿಚ್ ಮಾಡಬೇಕು ಅಂತ ಅಂದ್ಕೊಂಡ್ರು ಕೆಲವೊಂದು ಸಲ ನಮಗೆ ಗೊತ್ತಿದ್ದೇನೋ ಸಣ್ಣ ಪುಟ್ಟ ತಪ್ಪಾಗಿರುತ್ತೆ. ಕೆಲವೊಂದು ಸಲ ತುಂಬ ಲೇಟ್ ಮಾಡಿರ್ತೀವಿ, ಕೆಲವೊಂದು ಸಲ ಈ ರೀತಿ ಎಲ್ಲ ಆಗಿರುತ್ತೆ. ಅದನ್ನೆಲ್ಲ ನೀವು ಕೂಡ ಅಡ್ಜಸ್ಟ್ ಮಾಡಿಕೊಂಡು ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ತಂದುಕೊಟ್ಟಿರ್ತೀರಾ. ಇದು ನೋಡಿ, ಬ್ಯಾಕ್ ಈ ರೀತಿ ಕಟ್ ವರ್ಕ್ ಮಾಡಿದ್ದೀನಿ. ಮೊದಲು ಏನು ತೋರಿಸ್ತೆ ಅದೇ ಡಿಸೈನ್ ಆಗಿತ್ತು. ಇದು ಕೂಡ ಸ್ಲೀವ್ಸಿಗೂ ಕೂಡ ಕಟ್ ವರ್ಕ್ ಮಾಡಿದ್ದೀನಿ. ಒಂದೊಂದಕ್ಕೆ ಒಂದೊಂದು ರೀತಿ, ಒಂದು ಸ್ಲೀವ್ಸಿಗೆ ಬಬಲ್ಸ್ ಹಾಕಿದ್ದೀನಿ, ಐ ಬಫ್ ಸ್ಟಿಚ್ ಮಾಡಿದ್ದೀನಿ. ಒಂದು ಸ್ಲೀವ್ಸಿಗೆ ಕಟ್ ವರ್ಕ್ ಮಾಡಿದ್ದೀನಿ. ಈ ರೀತಿಯಾಗಿ ಒಂದೊಂದಕ್ಕೆ ಒಂದೊಂದು ರೀತಿ ಇರಲಿ ಅಂತೇಳಿ ಒಂದೊಂದಕ್ಕೆ ಒಂದೊಂದು ರೀತಿಯಾಗಿ ಐಡಿಯಾ ಮಾಡ್ಕೊಂಡು ಸ್ಟಿಚ್ ಮಾಡಿದೆ. 3 ಬ್ಲೌಸನ್ನು ಕೂಡ. ಇನ್ನೊಂದು ಕೊಟ್ಟಿದ್ರು ಅವ್ರ ಅಮ್ಮಂದು, ಅದು ಯಾವುದೇ ರೀತಿ ಡಿಸೈನ್ ಮಾಡಲಿಲ್ಲ, ಹಾಗಾಗಿ ವಿಡಿಯೋ ಮಾಡ್ಕೊಳ್ಳಿಲ್ಲ. ಅದನ್ನು ಅಷ್ಟು ದಿನ ಹುಡ್ಕೊಂಡು ಬಂದು ನಮಗೆ ಕೊಟ್ಟಿರ್ತೀರಾ, ನಾವು ಕೂಡ ನಮಗೇನೋ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ ಅಂತ ಅನ್ಕೋತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಕೆಲವೊಂದು ಸಲ ನಮಗೂ ಕೂಡ ಗೊತ್ತಿರಲ್ಲ, ಕೆಲವೊಂದು ತಪ್ಪಾಗಬೇಕಾದ್ರೆ ನೋಡಿ ಪ್ರಿಂಟು ನಾರ್ಮಲ್ ಆಗಿಬಿಡುತ್ತೆ ಅಂತೇಳಿ ಈ ರೀತಿಯಾಗಿ ಬಾರ್ಡ್ರನ್ನ ಕೊಟ್ಟೆ. ಅದಕ್ಕೆ ಕಟ್ ವರ್ಕ್ ಮಾಡಿದ್ದೀನಿ. ಇದಕ್ಕೆ ಹಾಗೇ ಸುಮ್ಮನೆ ಬಾರ್ಡರ್ ಇತ್ತಲ್ಲ, ಹಾಗಾಗಿ ವೇಸ್ಟ್ ಆಗುತ್ತೆ ಅಂತೇಳಿ ಈ ರೀತಿಯಾಗಿ ಸ್ಟಿಚ್ ಮಾಡಿದೆ. ಅದನ್ನು ಒಂದೊಂದಕ್ಕೆ ಒಂದೊಂದು ರೀತಿ ಡಿಸೈನ್ ಮಾಡಿ ಸ್ಟಿಚ್ ಮಾಡಿಕೊಟ್ಟೆ. ಕಸ್ಟಮರ್ ಕೂಡ ಇಷ್ಟಪಟ್ಟರು. ನಿಮಗೂ ಕೂಡ ಈ ಡಿಸೈನ್ಸ್ ಎಲ್ಲ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಆದಷ್ಟು ನೀವು ಕೂಡ ಸ್ಟಿಚ್ ಮಾಡಿಸ್ಕೋಬೇಕು ಅನ್ನೋಗಿದ್ರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಂಬರ್ ಇದೆ, ಬೇಕು ಅಂದರೆ ಕಾಲ್ ಮಾಡಿದ್ರೆ ನಾನು ಅಡ್ರೆಸ್ನ ಹೇಳ್ತೀನಿ. ಇಲ್ಲೇ ಅಕ್ಕಪಕ್ಕದವರಾದರೆ ಇಲ್ಲ ನಾವು ಕೊರಿಯರ್ ಮಾಡ್ತೀವಿ ಅಂದರೆ ಕೊರಿಯರ್ಗೂ ಅಡ್ರೆಸ್ನ ಸೆಂಡ್ ಮಾಡ್ತೀನಿ. ಎಲ್ಲ ಬ್ಲೌಸ್ ಡಿಸೈನ್ಸ್ ನಿಮಗೂ ಕೂಡ ಇಷ್ಟ ಆಗಿದೆ. ಪ್ಲೀಸ್ ದಯವಿಟ್ಟು ಒಂದೇ ಒಂದು ಲೈಕ್ ಕೊಟ್ಟು ವಿಡಿಯೋನ ನೋಡಿ. ಇದೆರಡು ಕೂಡ ಒಬ್ಬರದೇ ಕಸ್ಟಮರ್ದು, ಒಂದು ಅಮ್ಮಂದು ಒಂದು ಮಗಳದ್ದು ಆಗಿತ್ತು. ಈ ಕಸ್ಟಮರ್ ಕೂಡ ಈ ರೀತಿ ಡಿಸೈನ್ ಇರಲಿ ಅಂತಲೇ ಚಾಯ್ಸ್ ಮಾಡಿದರು. ಆದರೆ ಬೆನ್ನನ್ನು ಮಾತ್ರ ಕೆಳಗಡೆ ಏನಿದೆ ವಿ ಶೇಪು ಅದೊಂದನ್ನು ಮಾತ್ರ ನಾನೇ ಅದನ್ನು ಆ ಥರ ಸ್ಟಿಚ್ ಮಾಡಿದೆ. ಪೂರ್ತಿಯಾಗಿ ಕ್ಲೋಸ್ ಇರಲಿ ಅಂತ ಹೇಳಿದರು. ಏಕೆಂದರೆ ಇವಾಗ ಇತ್ತೀಚೆಗೆ ಈ ರೀತಿ ಎಲ್ಲ ಶೇಪ್ ಸ್ಲೀವ್ಸಿಗೆ ಆಗ್ಬೋದು, ಬ್ಯಾಕ್ಗೆ ಆಗ್ಬೋದು, ಈ ರೀತಿ ಶೇಪ್ನ ಕೊಡಿಸ್ಕೊಂಡಿರೋದು ತುಂಬ ಜನ ಇದೇ ರೀತಿ ಕೇಳ್ತಿರ್ತಾರೆ. ಹಾಗಾಗಿ ಇದೊಂದನ್ನು ಮಾತ್ರ ನಾನು ಈ ರೀತಿ ಇರಲಿ ಅವರಿಗೆ ಈ ರೀತಿ ಮಾಡ್ತೀನಿ ಅಂತ ಕಸ್ಟಮರಿಗೆ ಫಸ್ಟೇ ಕೇಳ್ಕೊಂಡಿದ್ದೆ. ಏಕೆಂದರೆ ಈ ಕಸ್ಟಮರು ಯಾವುದೇ ರೀತಿ ಡಿಸೈನ್ ನಾವು ಮಾಡಿದ್ರು ಕೂಡ ಇಷ್ಟಪಡಲ್ಲ. ಅವರಿಗೆ ಅವರದೇ ಆದಂಥ ಇರುತ್ತೆ ಚಾಯ್ಸು.
ಅದಕ್ಕೋಸ್ಕರ ಅವ್ರು ಏನು ಕೊನೆಗೆ ಬೇಡ ಅಂತ ಹೇಳಿದ್ರೆ ಅದನ್ನು ನಾವು ಏನು ಮಾಡೋಕ್ಕಾಗಲ್ಲ. ಆಮೇಲೆ ಅದಕ್ಕೋಸ್ಕರ ಫಸ್ಟೇ ಕೇಳ್ಕೊಂಡಿದ್ದೆ ಅವರಿಗೆ. ಅವ್ರು ಯಾವ ರೀತಿ ಹೇಳಿದ್ರು ಅದೇ ರೀತಿ ಮಾಡಿ ಬ್ಯಾಕ್ ಮಾತ್ರ ಈ ಕೆಳಗಡೆ ಏನಿದೆ ಶೇಪ್ ಅದನ್ನು ಮಾತ್ರ ನನಗಿಷ್ಟ ಆಗೋ ರೀತಿ ಸ್ವಲ್ಪ ಶೇಪ್ನ ಕೊಟ್ಟು ಬಬಲ್ಸ್ನ ಕೊಟ್ಟಿದ್ದೀನಿ. ಎಲ್ಲರಿಗೂ ಶೇಪ್ನ ಕೊಟ್ಟು ಬಬಲ್ಸ್ ಏನು ಕೊಡ್ತಿರಲಿಲ್ಲ, ಇವರಿಗೆ ಬಬಲ್ಸ್ ಇರಲಿ ಅಂತ ಅನ್ನಿಸ್ತು ನನಗೆ, ಹಾಗಾಗಿ ಬಬಲ್ಸ್ ಕೊಟ್ಟೆ. ಸ್ಲೀವ್ಸ್ದು ಕೂಡ ಡಿಸೈನ್ ಅವ್ರದ್ದೇ ಚಾಯ್ಸ್ ಆಗಿತ್ತು. ಅವರೇ ಎಲ್ಲದಕ್ಕೆ ಬ್ಯಾಕು ಸ್ಲೀವ್ಸು ಎಲ್ಲದೂ ಕೂಡ ಅವರೇ ಚಾಯ್ಸ್ ಮಾಡ್ಕೊಂಡು ಬಂದಿದ್ದರು. ಈ ರೀತಿ ಇರಲಿ ಒಂದೊಂದಕ್ಕೆ ಒಂದೊಂದು ಅಂಥೇಳಿ ಅವರೇ ಚಾಯ್ಸ್, ಅಮ್ಮ ಮಗಳಿಬ್ಬರು ಕೂಡ ಎರಡಕ್ಕೂ ಚಾಯ್ಸ್ ಮಾಡ್ಕೊಂಡು ಬಂದಿದ್ದರು. ಅದರಲ್ಲಿ ಸ್ವಲ್ಪ ಫ್ರಂಟುಗೆ ಅವರು ಏನು ಹೇಳಿರಲಿಲ್ಲ, ಹಾಗಾಗಿ ಫ್ರಂಟ್ ಶೇಪಿಗೆ ಈ ರೀತಿ ಕೊಟ್ಕೊಂಡೆ. ಬ್ಯಾಕು ಸ್ವಲ್ಪ ಶೇಪ್ನ ಕೊಟ್ಟು ಬಬಲ್ಸ್ನ ಕೊಟ್ಟೆ. ಈ ರೀತಿಯಾಗಿ ಏನಾದರೂ ಸ್ವಲ್ಪ ನಾವು ಕೂಡ ಎಕ್ಸ್ಟ್ರಾ ಉಳಿದಿರುವಂಥ ಬಟ್ಟೆ ರೀತಿಯೆಲ್ಲ ಡಿಸೈನ್ ಮಾಡಿಕೊಟ್ರೆ ಕಸ್ಟಮರ್ ಕೂಡ ತುಂಬ ಇಷ್ಟಪಡ್ತಾರೆ. ಈ ಕಸ್ಟಮರ್ ಕೂಡ ಬ್ಯಾಕ್ ಡಿಸೈನ್ ತುಂಬಾ ಇಷ್ಟ ಆಯಿತು. ಕೆಳಗಡೆ ನೀವು ಶೇಪ್ ಕೊಟ್ಟಿರುವಂಥದ್ದು ನಂಗೆ ತುಂಬಾ ಇಷ್ಟ ಆಯಿತು. ಮತ್ತು ನಾವು ಫ್ರಂಟಿಗೆಲ್ಲ ಏನು ಹೇಳಿರಲಿಲ್ಲ, ಆದರೂ ಕೂಡ ಫ್ರಂಟಿಗೂ ಕೂಡ ಡಿಸೈನ್ ಮಾಡಿದ್ದೀರಾ, ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ಅಂತ ಖುಷಿಪಟ್ಟರು. ಈ ರೀತಿ ಎಕ್ಸ್ಟ್ರಾ ಏನಾದರೂ ಒಂದು ಸಣ್ಣದೊಂದು ಕೆಲಸನ ನಮಗೊಂದು 10 ನಿಮಿಷ ಎಕ್ಸ್ಟ್ರಾ ಕೆಲಸ ಆಗ್ಬೋದು, ಆದರೆ ಈ ರೀತಿ ಸ್ಟಿಚ್ ಮಾಡಿಕೊಟ್ಟಾಗ ಕಸ್ಟಮರ್ ಖುಷಿ ಪಡ್ತಾರಲ್ಲ, ಅದು ಒಂಥರ ತುಂಬಾ ಖುಷಿ ಅನಿಸುತ್ತೆ ಅಂತ ಹೇಳ್ಬೋದು. ಅವ್ರು ಕೊಡುವಂಥ ಅಮೌಂಟ್ನ ನಾವು ಖರ್ಚು ಮಾಡ್ಕೊಂಡು ಬಿಡ್ತೀವಿ, ಆದರೆ ಅವ್ರಿಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಅದಕ್ಕಿಂತ ಖುಷಿ ಇನ್ನೊಂದಿಲ್ಲ ಅನಿಸುತ್ತೆ. ಕೆಲವೊಂದು ನಾನು 2 ದಿನದಿಂದ ಅವ್ರು ಏನು ಹೇಳ್ತಾರೋ ಅಂತ ಕಾಯ್ತಿದ್ದೆ. ಮೆಸೇಜ್ ಮಾಡ್ತಾರೇನೋ, ಇಷ್ಟ ಆಯಿತೋ ಇಷ್ಟ ಆಗಲಿಲ್ವೋ, ಟೈಟ್ ಆಯಿತೋ ಲೂಸ್ ಆಯಿತೋ ಏನು ಅಂತ ಅನ್ಕೋತಿದ್ದೆ. ಅವ್ರು ಮೆಸೇಜ್ ಮಾಡಿದ್ಮೇಲೆ ನನಗಂತೂ ತುಂಬಾ ಖುಷಿ ಆಯಿತು. ಎಲ್ರಿಗೂ ಕೂಡ ಹೇಳೋದು ಇಷ್ಟೇ, ಸಣ್ಣ ಪುಟ್ಟ ತಪ್ಪಿರುತ್ತೆ, ತಪ್ಪು ಮಾಡದೆ ಯಾರು ಮಾಡೋಕ್ಕಾಗಲ್ಲ. ನೀವು ಕೂಡ ತಪ್ಪು ಅಂತೇಳಿ ಎದ್ರುಕೊಂಡು ಸುಮ್ಮನೆ ಇರಬೇಡಿ. ಇದು ನೋಡಿ, ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂತು ಅಂತ ಹೇಳ್ಬೋದು. ಬಾರ್ಡ್ರೆಲ್ಲ ಇದ್ದಿದ್ದರಿಂದ ನನಗೂ ಕೂಡ ಈಸಿ ಆಯಿತು. ಈ ರೀತಿ ಎಲ್ಲ ಬಾರ್ಡ್ರ್ ಇರೋದನ್ನು ತಂದು ಕೊಟ್ಬಿಟ್ರೆ, ಇಲ್ಲ ಬಟ್ಟೆ ಬೇರೆ ಬೇರೆ, ಸೀರೆನೇ ಬೇರೆ ಬ್ಲೌಸೇ ಬೇರೆ ಇರುವಂಥದ್ದನ್ನು ತಂದು ಕೊಟ್ಟರೆ ನಾವು ಕೂಡ ಯಾವುದೇ ಡಿಸೈನ್ ಮಾಡಿದ್ರು ಈ ರೀತಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಇದು ಕೂಡ ಅವ್ರದ್ದೇ ಚಾಯ್ಸ್ ಆಗಿತ್ತು, ಕಸ್ಟಮರ್ದೇ ಚಾಯ್ಸ್ ಆಗಿತ್ತು. ಇದು ಅಮ್ಮಂದು ಫಸ್ಟ್ ತೋರಿಸಿದ್ದು ಮಗಳದ್ದು. ಇಬ್ಬರು ಕೂಡ ಅವ್ರದ್ದೇ ಚಾಯ್ಸ್ನ ಮಾಡ್ಕೊಂಡು ತೊಗೊಂಬಂದು ಕೊಟ್ಟಿದ್ರು. ಅದರಲ್ಲೆಲ್ಲ ಫ್ರಂಟಿಗೆ ಮಾತ್ರ ನಾನು ಇವಾಗ ಏನು ತೋರಿಸ್ತಿದ್ದೀನಿ ಇದರಲ್ಲಿ ಫ್ರಂಟಿಗೆ ಮಾತ್ರ ಎಕ್ಸ್ಟ್ರಾ ಕೊಟ್ಟೆ, ಚೆನ್ನಾಗಿರುತ್ತೆ ಅಂತ. ಅವರು ಬ್ಯಾಕಿಗೆ ಮಾತ್ರ ಹೇಳಿದರು. ಫ್ರಂಟ್ ಒಂದು ಸೈಡ್ ಕೊಟ್ಟರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಅನ್ನಿಸ್ತು ನನಗೆ. ಹಾಗಾಗಿ ಬಾರ್ಡ್ರೆಲ್ಲ ಉಳಿದಿತ್ತಲ್ಲ, ಬಟ್ಟೆ ಪೀಸ್ ಎಲ್ಲ ಎಕ್ಸ್ಟ್ರಾ ಇದ್ದರೆ ನಮಗೂ ಕೂಡ ಕೆಲಸ ಮಾಡೋದಕ್ಕೆ ಖುಷಿಯಾಗುತ್ತೆ. ಇದೆಯಲ್ಲ ತಡಿ, ಇಲ್ಲಿಗೆ ಸ್ವಲ್ಪ ಡಿಸೈನ್ ಮಾಡೋಣ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಬಟ್ಟೆ ಪೀಸ್ ಸಾಕಾಗಲಿಲ್ಲ, ಮತ್ತು ಒಂದಕ್ಕೊಂದು ಮ್ಯಾಚ್ ಇಲ್ಲ, ಆ ಥರದಕ್ಕೆ ಏನಾದ್ರು ಡಿಸೈನ್ ಮಾಡಿ ಅಂದಾಗ ನಮಗೂ ಕೂಡ ಬೇಜಾರಾಗುತ್ತೆ. ಇದು ಮಾಡಿದ್ರೂ ಕೂಡ ಕಾಣಲ್ಲ, ಕಸ್ಟಮರ್ ಕೇಳಿದ್ದಾರೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಆದಷ್ಟು ನನ್ನ ಬ್ಲೌಸ್ ಡಿಸೈನ್ಸ್ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಆದಷ್ಟು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ.